ಬಹಳಷ್ಟು ಬಾರಿ ಬೇಸರದ ಸಂಗತಿ ಏನಪ್ಪ ಅಂದರೆ ನಾವು ಬಹಳ ಇಷ್ಟಪಡುವಂತಹದ್ದನ್ನೇ ಕಳ್ಕೊಂಬಿಡ್ತೇವೆ ಅಂತ. ಬಹಳ ಇಷ್ಟಪಟ್ಟು ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಸೇರಿಸಿ ಅಂತನೋ ಅಥವಾ ತಂದೆ ಕೊಟ್ಟರು ತಾಯಿ ಕೊಟ್ಟರು ವಂಶಪರಂ ಅಂತನೋ ಏನೋ ಒಂದು ಬಂಗಾರದ ಚೈನೋ ನೆಕ್ಲೆಸ್ಸೋ ಏನೋ ಒಂದು ಮಾಡ್ಕೊಂಡಿರ್ತೀವಿ, ಉಂಗುರ ಏನೋ, ಅದನ್ನೇ ಅಡಮಾನ ಇಡಬೇಕಾದ ಪರಿಸ್ಥಿತಿ ಅಥವಾ ಅದನ್ನು ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಅಥವಾ ಎಲ್ಲೋ ಕಳೆದೋಯ್ತು ಅದು ಅನ್ನುವಂಥದ್ದು. ಸೊ ಏನಾಗ್ಬಿಡುತ್ತೆ, ಇದು ಬಹಳ ಬೇಸರದ್ದು, ನಂಗೆ ತುಂಬ ಇಷ್ಟ ಆಗಿತ್ತು ಸರ್, ಅದನ್ನೇ ಕಳ್ಕೊಂಬಿಟ್ಟೆ. ಇವತ್ತು ಇದ್ದಿದ್ರೆ ಗ್ರಾಮಿಗೆ 10,000 ರೂಪಾಯಿ ಹೊಟ್ಟೋಗ್ತಾ ಇದೆ, ಇವತ್ತು ಇದ್ದಿದ್ರೆ ಏನಾಗ್ಬಿಡ್ತಿದ್ದೆ ನಾನು, ತುಂಬ ಅದ್ಭುತ ಅಂದರೆ ನೋಡಿ, ಇದ್ದಿದ್ರೆ ಅಂದ್ರೆ ಕಳ್ಕೊಂಡ್ರಿ ಅಂತ ಅರ್ಥ. ಅದು ನೀವು ಅಡಮಾನ ಇಟ್ಟಿದ್ರು ಕೂಡ ಬಿಡಿಸ್ಕೊಳಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಇರ್ತದೆ. ಅದು ಬನ್ನಿ ಬಂಗಾರ ಅಂತ ನಾನು ಹೇಳ್ತಾ ಇಲ್ಲ, ನಮಗೆ ತುಂಬ ಇಷ್ಟವಾದಂತಹ ವಸ್ತುಗಳು ಯಾವುದು ಬೇಕಾದರೂ ಇರಬಹುದು, ಅದು ಅಮೂಲ್ಯವಾದ ವಸ್ತುಗಳಾಗಿದೆ. ಅದನ್ನು ಕಳ್ಕೊಂಡಾಗ ಮನುಷ್ಯನಿಗೆ ಸಹಜ ಸ್ವಾಭಾವಿಕವಾಗಿ ಮರಳಿ ಅದನ್ನು ಪಡ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ಇದ್ದೇ ಇರುತ್ತೆ. ಕಳ್ಕೊಂಡೆ ನಾನು, ವಾಪಸ್ ಸಿಕ್ಕಿದ್ರೆ ಚೆನ್ನಾಗಿತ್ತು. ಕಾಸ್ಟ್ಲಿ ಮೊಬೈಲು ಕಳ್ಕೊಂಡೆ, ವಾಪಸ್ ಸಿಕ್ಕಿದ್ರೆ ಚೆನ್ನಾಗಿತ್ತು. ಯಾವುದೋ ಒಂದು ಡಾಕ್ಯುಮೆಂಟ್ಸು ಕಳ್ಕೊಂಬಿಟ್ಟಿದ್ದೀನಿ, ವಾಪಸ್ ಸಿಕ್ಕಿದ್ರೆ ಚೆನ್ನಾಗಿತ್ತು. ದುಡ್ಡು ಕಳ್ಕೊಂಬಿಟ್ಟಿದ್ದೀನಿ, ವಾಪಸ್ ಸಿಕ್ಕಿದ್ರೆ ಚೆನ್ನಾಗಿತ್ತು. ವ್ಯಕ್ತಿಯೂ ಸಹ ಬರ್ತಾನೆ. ವೀಕ್ಷಕರೇ ನೋಡಿ, ಬಹಳ ಇಷ್ಟವಾದಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಹಳ ಪ್ರಭಾವ ಬೀರದಂತಹ, ಅವರ ಕಷ್ಟಕ್ಕೆ ನೀವು, ನಿಮ್ಮ ಕಷ್ಟಕ್ಕೆ ಅವರು ತುಂಬ ಆಗ್ತಿದ್ದಂತಹ ವ್ಯಕ್ತಿ ಕಳ್ಕೊಂಡ್ರೆ ನೀವು ಅವ್ರನ್ನ, ಅಂದರೆ ಅವ್ರು ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಹೊರಟೋದ್ರು, ನಿಮ್ಮನ್ನು ಬಿಟ್ಟು ಹೊರಟೋದ್ರು, ಇನ್ಮೇಲೆ ನನಗೆ ಮುಖ ತೋರಿಸ್ಬೇಡ ಅನ್ನೋ ರೀತಿಯಲ್ಲಿ ಹೊರಟೋದ್ರು. ಅವ್ರು ವಾಪಸ್ ತಾನಾಗಿ ಬಂದಿದ್ದರೆ ತುಂಬ ಚೆನ್ನಾಗಿತ್ತು ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ, ಸೊ ಕಳ್ಕೊಂಡಂಥ ವ್ಯಕ್ತಿ ಇರಬಹುದು, ವಸ್ತು ಇರಬಹುದು, ಉದ್ಯೋಗ ಇರಬಹುದು. ತುಂಬ ಚೆನ್ನಾಗಿತ್ತು ಗುರುಳೆ ಜಾಬು, ಕಳ್ಕೊಂಬಿಟ್ಟೆ ಅಂತ ನಂಗೆ ಮತ್ತೆ ವಾಪಸ್ ಅಂಥ ಜಾಬ್ ಸಿಗುತ್ತಾ, ಮತ್ತೆ ಅವ್ರು ನನ್ನ ಕರೀತಾರ. ಭಾಳಷ್ಟು ಜನಕ್ಕೆ ಆ ಒಂದು ಅನುಮಾನಗಳಿರ್ತದೆ, ಮತ್ತೆ ವಾಪಸ್ ಅದು ಸಿಗ್ತದಾ ಅಂತ, ಸಿಗಬೇಕು ಅನ್ನುವಂಥದ್ದು ಸಹ ಇರ್ತದೆ. ಅದು ಅಧಿಕಾರಗಳು, ಬಹಳಷ್ಟು ಜನ ಒಳ್ಳೆ ಪೊಸಿಷನ್ ಇತ್ತು ಸರ್, ಆ ಪೊಸಿಷನ್ ಕಳ್ಕೊಂಬಿಟ್ಟೆ, ಅಧಿಕಾರ ಕಳ್ಕೊಂಬಿಟ್ಟೆ, ಮತ್ತೆ ಪುನಃ ಅಧಿಕಾರದ ಕುರ್ಚಿಗೆ ಹೋಗಿ ಕೂತ್ಕೋಬೇಕು ಅಂತ. ಸೊ ಈ ಕಳೆದುಕೊಂಡದ್ದನ್ನು ಮರಳಿ ಪಡೆದುಕೊಳ್ಳತಕ್ಕಂಥ ವಿಚಾರವಾಗಿ ವೃಷಭ ರಾಶಿಯವರಿಗೆ ಬಹಳ ಅತ್ಯಮೂಲ್ಯವಾದಂತಹ ಕೆಲವಿಷ್ಟು ಸಲಹೆಗಳನ್ನು, ಸೂಚನೆಗಳನ್ನು, ಪರಿಹಾರ ಕ್ರಮಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ವೃಷಭ ರಾಶಿಯವರು ಕಳೆದುಕೊಂಡದ್ದನ್ನು ಮರಳಿ ಪಡೆದುಕೊಳ್ಳತಕ್ಕಂಥ ಒಂದು ಅದ್ಭುತವಾದಂತಹ ಮಾರ್ಗದರ್ಶನವನ್ನು, ಅಂದರೆ ಉಪಾಯಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಇದು ಬಹಳ ಇಂಪಾರ್ಟೆಂಟು. ಸೊ ದಯವಿಟ್ಟು ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬಿಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಿಡಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವೃಷಭ ರಾಶಿಯವರಿಗೆ ಯಾವುದನ್ನಾರು ಕೊಡ್ತಕ್ಕಂಥದ್ದು ಅಥವಾ ಯಾವುದನ್ನಾರು ಕಿತ್ಕೊಳ್ತಕ್ಕಂಥದ್ದು, ಅವರು ಅದನ್ನು ಕಳ್ಕೊಳ್ತಕ್ಕಂಥದ್ದು ಅಂತೀವಲ್ಲ, ಸೊ ಅದನ್ನು ಒಂದಿಂದ ಆಗ್ತಕ್ಕಂಥದ್ದು ಕುಜಗ್ರಹನಿಂದ. ಸಪ್ತಮ ವ್ಯಯಾಧಿಪತಿ ಕುಜಗ್ರಹ. ಸೊ ನೀವು ಒಂದು ನೆನಪಿಟ್ಕೊಳ್ಳಿ, ಸಾಮಾನ್ಯವಾಗಿ ಅಂದರೆ ಸಿಂಪಲ್ ಪರಿಹಾರದಿಂದ ವಿಶೇಷ ಪರಿಹಾರದವರೆಗೂ ಹೋಗ್ತೇನೆ ನಾನು. ನೀವು ವೃಷಭ ರಾಶಿಯವರಾಗಿದ್ದು ಯಾವುದೇ ವ್ಯಕ್ತಿಯನ್ನು, ಯಾವುದೇ ವಸ್ತುವನ್ನು, ಯಾವುದೇ ಅಧಿಕಾರವನ್ನು, ಯಾವುದನ್ನಾದರೂ ನೀವು ಕಳ್ಕೊಂಡ್ರಿ, ಅದು ಅತ್ಯಂತ ಅಮೂಲ್ಯ ಅಂತ ನಿಮ್ಗೆ ಅನ್ನಿಸ್ತಾ ಇದೆ, ಅದು ವಾಪಸ್ ನಿಮಗೆ ಬೇಕು ಅಂದರೆ ವ್ಯಯಾಧಿಪತಿಯ ಆರಾಧನೆ ಮಾಡ್ಕೊಂಡ್ರೆ ವ್ಯಯ, ಲಾಸ್ ಅನ್ನುವಂಥದ್ದು ಸ್ಟಾಪ್ ಲಾಸ್ ಆಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಮತ್ತೆ ಪುನಃ ನಿಮಗೆ ಸಿಗ್ತಾರೆ ವಾಪಸ್. ಅಲ್ಲಿಗೆ ವ್ಯಯಾಧಿಪತಿ ಯಾರು? ಕುಜಗ್ರಹ. ಸೊ ವೃಷಭ ರಾಶಿಯವರು ಕುಜನ ಆರಾಧನೆ, ಕುಜನ ಅಭಿಮಾನಿ ದೇವರು ಯಾರು? ಸುಬ್ರಹ್ಮಣ್ಯೇಶ್ವರ. ಸೊ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ಕಳ್ಕೊಂಡಿದ್ದನ್ನು ಪುನಃ ಮರಳಿ ಪಡ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದರಲ್ಲಿ ನಾನು ವಿಶೇಷವಾದಂತಹ ಸರಳ ಪರಿಹಾರಗಳನ್ನು ಹೇಳ್ಕೊಳ್ತಾ ಇರ್ತೇನೆ. ಅದೇ ರೀತಿಯಲ್ಲಿ ಆ ಪರಿಹಾರಗಳನ್ನು ಮಾಡ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಬಹಳ ಪ್ರಮುಖವಾಗಿ ಏನು ಮಾಡಬೇಕು, ನೀವು ಏನೇ ಕಳ್ಕೊಂಡಿದ್ರೂ ಸಹ ಮಂಗಳವಾರದ ದಿವಸವೇ ನೀವು ಪ್ರಾರ್ಥನೆಯನ್ನು, ಹರಕೆಯನ್ನು, ಪೂಜೆಯನ್ನು ಮಾಡಬೇಕು. ಅಂದರೆ ಈ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಬರ್ತೀರಾ, ಮಂಗಳವಾರ ದಿವಸ ಮಾಡಿ. ವೃಷಭ ರಾಶಿಯವರು ಮಂಗಳವಾರ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ನೀವು ಬೇಡ್ಕೊಂಡ್ರೆ ನೀವೇನು ಕಳ್ಕೊಂಡ್ರು ವಾಪಸ್ ಪಡ್ಕೊಳ್ತೀರಾ. ಪವರ್ಫುಲ್ ಆದಂಥ ಸುಬ್ರಹ್ಮಣ್ಯನ ಅದ್ಭುತವಾದಂತಹ ಕ್ಷೇತ್ರಗಳು ಕರ್ನಾಟಕದಲ್ಲಿದೆ. ಅದು ಕುಕ್ಕೆ ಸುಬ್ರಹ್ಮಣ್ಯ ಇರಬಹುದು, ಘಾಟಿ ಸುಬ್ರಹ್ಮಣ್ಯ ಇರಬಹುದು, ಕಡಂದಳೆ ಸುಬ್ರಹ್ಮಣ್ಯ ಇರಬಹುದು, ಮುಗುವ ಸುಬ್ರಹ್ಮಣ್ಯ ಇರಬಹುದು. ಹಲವಾರು ಸುಬ್ರಹ್ಮಣ್ಯನ ಅದ್ಭುತವಾದಂತಹ ಪುರಾಣ ಪ್ರಸಿದ್ಧವಾದಂತಹ ಸುಬ್ರಹ್ಮಣ್ಯ ಕ್ಷೇತ್ರಗಳು ಇದೇ ನಮ್ಮ ಕನ್ನಡ ನೆಲದಲ್ಲಿದೆ. ಸೊ ಅದರಿಂದ ನೀವು ಮಂಗಳವಾರ ದಿವಸ ಅಲ್ಲಿಗೆ ಹೋಗಿ ಸ್ವಾಮಿಗೆ ದರ್ಶನ ಮಾಡಿ ಯಥಾಶಕ್ತಿ ಸೇವೆ ಸಲ್ಲಿಸಿ ಬಂದರೂ ಸಹ ನೀವು ಕಳ್ಕೊಂಡಿದ್ದು ಪುನಃ ನಿಮಗೆ ಮರಳಿ ಬರ್ತದೆ. ಅದು ವಸ್ತುವಾಗಿರ್ಬೋದು, ವ್ಯಕ್ತಿಯಾಗಿರ್ಬೋದು, ಯಾರು ಬೇಕಾರಾಗಿರ್ಬೋದು.
ವಾರಕ್ಕೆ ಒಮ್ಮೆ ಮಂಗಳವಾರ ದಿವಸ ಒಂದು ಹೊತ್ತು ಉಪವಾಸವನ್ನು ಮಾಡಿಕೊಂಡು ಕುಜ ಅಷ್ಟೋತ್ತರ, ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನೆ ಮಾಡಿಕೊಂಡ್ರು ತುಂಬ ಅದ್ಭುತವಾದಂತಹದ್ದಾಗಿರ್ತದೆ. ಇನ್ನು ಕುಂಕುಮಾರ್ಚನೆಯನ್ನು ಸುಬ್ರಹ್ಮಣ್ಯನಿಗೆ ಬಹಳ ಮುಖ್ಯವಾಗಿ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಯಾವುದು? ಹಾಲಿನಲ್ಲಿ ಅಭಿಷೇಕವನ್ನು ಮಾಡಿಸಿ ಸುಬ್ರಹ್ಮಣ್ಯನಿಗೆ ಆ ಹಾಲು ಒಂಚೂರು ಇಟ್ಕೊಂಡು ಕುಂಕುಮಾರ್ಚನೆ, ಆ ಅಭಿಷೇಕ ಎಲ್ಲ ಆದಮೇಲೆ ಅರ್ಚನೆ ಬರ್ತದೆ. ಅರ್ಚನೆ ಬಂದಾಗ ಕುಂಕುಮಾರ್ಚನೆ ಮಾಡ್ತಾರೆ. ಆ ಕುಂಕುಮಾರ್ಚನೆಯ ಕುಂಕುಮ ಒಂದು ಚಿಟಿಕೆ ಹಾಲಿನ ಜೊತೆಗೆ ಆ ಕುಂಕುಮದ ಪೇಸ್ಟ್ ಥರ ಮಾಡಿಕೊಂಡು, ಅಂದರೆ ಸುಬ್ರಹ್ಮಣ್ಯನಿಗೆ ಅಭಿಷೇಕ ಮಾಡಿದ ಹಾಲಿನ ಒಂದು ತೊಟ್ಟು, ಅದೇ ರೀತಿಯಲ್ಲಿ ಒಂದು ಹಾಲಿನ ಒಂದು ಹನಿ, ಅದೇ ರೀತಿಯಲ್ಲಿ ಕುಂಕುಮದ ಒಂದು ಚಿಟಿಕೆ ಕುಂಕುಮ, ಅದನ್ನು ಪೇಸ್ಟ್ ಥರ ಮಾಡ್ಕೊಂಡು ಡೈಲಿ ಹಣೆಗೆ ಹಚ್ಕೊಂಡ್ರೆ ಅದು ನಿಮಗೆ ಕಳೆದುಕೊಂಡನ್ನ ಪಡೆದುಕೊಳ್ಳಿಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಇಲ್ಲ ನೀವಾದರೂ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ, ಅಲ್ಲಿ ತೀರ್ಥದ ಬಾಟ್ಲು ಅಂತ ಕೊಡ್ತಾರೆ. ಆ ತೀರ್ಥದ ಬಾಟ್ಲು ತೊಗೊಂಬಿಡಿ. ನಿಮ್ಮ ಮನೆ ಹತ್ತಿರ ಎಲ್ಲರೂ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ದರೆ ಆ ಸುಬ್ರಹ್ಮಣ್ಯನ ದೇವಸ್ಥಾನ ಕುಂಕುಮಾರ್ಚನೆಯನ್ನು ಮಂಗಳವಾರದ ದಿವಸ ಮಾಡಿಸಿ. ಆ ಸುಬ್ರಹ್ಮಣ್ಯನ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಹಾಗೂ ಅಭಿಷೇಕ ಮಾಡಿದ ತೀರ್ಥ ಸೇರಿಸಿ. ಅಕಸ್ಮಾತ್ ಹಾಲು ಇಟ್ಕೊಳ್ಳೋದ್ರೆ ತೀರ್ಥ ಆದರೂ ಪರವಾಗಿಲ್ಲ, ಅದೆರಡನ್ನೂ ಮಿಕ್ಸ್ ಮಾಡ್ಕೊಂಡು ಒಂಚೂರು ಪೇಸ್ಟ್ ಥರ ಮಾಡ್ಕೊಂಡು ಡೈಲಿ ಹಣೆಗೆ ಹಚ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಬೇಕು ಸುಬ್ರಹ್ಮಣ್ಯನಲ್ಲಿ. ಆ ಕಳೆದುಕೊಂಡಂಥ ವ್ಯಕ್ತಿಯನ್ನಾಗಲಿ ವಸ್ತುವನ್ನಾಗಲಿ ವಾಪಸ್ ಮಾಡಲಿ ಪಡಿಬೇಕು ಅಂತೇಳಿ ನಿಮ್ಮ ಸಂಕಲ್ಪ ಸದೃಢವಾಗಿರಬೇಕು, ಗಟ್ಟಿಯಾಗಿರಬೇಕು, ಆಯ್ತಲ್ವಾ? ಆ ಥರ ಕುಜ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರ ಮೂಲಕ, ಮಂಗಳವಾರ ಒಂದು ಹೊತ್ತು ಉಪವಾಸ ಮಾಡೋದ್ರ ಮೂಲಕ, ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ದರ್ಶನ, ಪ್ರಾರ್ಥನೆ, ಪೂಜೆ, ಅಲ್ಲಿ ತುಲಾಭಾರ ಸೇವೆಯನ್ನು ಮಾಡಿಸ್ಬೋದು. ನೀವು ಮಂಗಳವಾರದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ತುಲಾಭಾರ ಸೇವೆಯನ್ನು ಮಾಡಿದ್ರೂ ಸಹ ನೀವು ಕಳ್ಕೊಂಡಿದ್ದನ್ನು ಪುನಃ ಮರಳಿ ಪಡ್ಕೊಳ್ಳಿಕ್ಕೆ ತುಂಬ ಅನುಕೂಲವಾಗಿರ್ತದೆ. ಸ್ವಾಮಿಗೆ ಒಂದು ಪ್ರಾರ್ಥನೆ, ಹರಕೆ, ಒಂದು ತುಲಾಭಾರ ಸೇವೆಯನ್ನು ಮಾಡಿಸ್ಕೊಂಡ್ರೆ ಸಾಕಲ್ವಾ? ತುಂಬ ಅದ್ಭುತವಾಗಿರ್ತದೆ. ಇದರ ಜೊತೆಗೆ ಇನ್ನೂ ಒಂದು ಪವರ್ಫುಲ್ ಆಗಿರತಕ್ಕಂಥ ಮಂತ್ರಗಳನ್ನು ಹೇಳ್ತೇನೆ. ಈ ವಿಡಿಯೋ ಅಂಡಲ್ಲಿ ನಿಮ್ಗೆ ಅದ್ಭುತವಾದಂತಹ ಕಾರ್ತ್ಯವೀರ್ಯಾರ್ಜುನ ಮಂತ್ರವನ್ನು ಹೇಳ್ತಾನೆ ನೋಡಿ. ನೀವು ಕಳ್ಕೊಂಡ್ರೆ ಯಾವ ರೀತಿಯಲ್ಲಿ ಕಳ್ಕೊಳ್ತೀರಾ? ಇದು ಬಹಳ ಒಂದು ನಿಮ್ಮನ್ನು ಹೆದರಿಸಿಯಾಗಿರಬಹುದು, ಅಥವಾ ಬೆದರಿಸಿಯಾಗಿರಬಹುದು, ಅಥವಾ ನಿಮಗೆ ಸುಳ್ಳು ಹೇಳಿ ನಿಮ್ಮಲ್ಲಿ ಒಂದು ಭಯವನ್ನು ಉಂಟು ಮಾಡಿ ಏನೋ ಒಂದು ಹೇಳಿ ನಿಮ್ಮ ಹತ್ರ ಕಿತ್ಕೊಂಡಿರಬಹುದು. ಆ ವಸ್ತುವನ್ನಾಗಲಿ, ಅಧಿಕಾರವನ್ನಾಗಲಿ, ವ್ಯಕ್ತಿಯನ್ನಾಗಲಿ, ಏನೇ ಆಗಲಿ ನಿಮಗೆ ಸುಳ್ಳು ಹೇಳಿ ಕಿತ್ಕೊಂಡ್ಬಿಟ್ರು. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ಎದುರಿಸ್ಬಿಟ್ಟು ಕಿತ್ಕೊಂಡ್ಬಿಟ್ರು ಸರ್, ಏನೋ ಗೊತ್ತಾಗಿಲ್ಲ ಸರ್, ಏನೇನೋ ಹೇಳಿ ಎದುರಿಸ್ಬಿಟ್ರು ಸರ್, ಕೊಟ್ಬಿಟ್ಟೆ ನನಗೆ, ಏನೇನೋ ಸುಳ್ಳು ಹೇಳಿದ್ರು ಹೌದನ್ನು ನಂಬ್ಕೊಂಡು ಕೊಟ್ಬಿಟ್ಟೆ, ಅಥವಾ ನನಗೆ ಏನೇನೋ ಮುಸ್ಕೊಂಡು ನಾನು ಇದು ಮಾಡಿದೆ. ಸೊ ಆ ಥರ ಕಿತ್ತುಕೊಂಡಿದ್ದು ಅಂದರೆ ವೃಷಭರಾಶಿಯವರ ಹತ್ರ ಕಿತ್ತುಕೊಂಡಿದ್ದಾಗಿರಬಹುದು, ಅಥವಾ ಹೃತಮ್ ಅಂದರೆ ಕದ್ಕೊಂಡು ಹೋಗಿದ್ದಿರಬಹುದು. ನಿಮಗೆ ಗೊತ್ತಿಲ್ಲದೇ ಮೊಬೈಲ್ ಕದ್ಕೊಂಡು ಹೋಗ್ಬಿಟ್ರು, ಬಂಗಾರ ಕದ್ಕೊಂಡು ಹೋಗ್ಬಿಟ್ರು, ಡಾಕ್ಯುಮೆಂಟ್ಸ್ ಕದ್ಕೊಂಡು ಹೋಗ್ಬಿಟ್ರು, ದುಡ್ಡು ಕದ್ಕೊಂಡು ಹೋಗ್ಬಿಟ್ರು, ನಿಮಗೆ ಗೊತ್ತಿಲ್ಲದಂಥ ನಿಮಗೆ ಬಹಳ ಬೇಕಾದಂಥ ವ್ಯಕ್ತಿಯನ್ನು ತಲೆ ತಿರುಗಿಸಿ ನಿಮ್ಮಿಂದ ತಗೊಂಡು ಹೋಗ್ಬಿಟ್ರು ಅವರು ಅಂತ. ಸೊ ಈ ಕದ್ಕೊಂಡು ಹೋಗಿದ್ದಿರಬಹುದು, ಕಿತ್ಕೊಂಡು ಹೋಗಿದ್ದಿರಬಹುದು, ಸುಳ್ಳು ಹೇಳಿ ತಗೊಂಡು ಹೋಗಿದ್ದಿರಬಹುದು. ಯಾರೇ ನಿಮ್ಮ ಹತ್ರ ತೊಗೊಂಡಿದ್ರು ಪುನಃ ನಿಮಗೆ ವಾಪಸ್ ಅದು ಲಭ್ಯವಾಗಬೇಕು ಅಂದರೆ ಕಾರ್ತ್ಯವೀರ್ಯಾರ್ಜುನ ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡಬೇಕು, ಜಪ ಮಾಡಬೇಕು. ಭಾಳ ಅದ್ಭುತವಾದಂಥ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರ ಇದು. ಯಾರೇ ಆಗಲಿ ಕಾರ್ತ್ಯವೀರ್ಯಾರ್ಜುನ ಜಪವನ್ನು ಮಾಡಿದ್ರೆ ಆ ಮಂತ್ರದಲ್ಲೇ ಹೇಳುತ್ತೆ, ಹೃತಂ ನಷ್ಟಂಚ ಲಭ್ಯತೆ. ಕಾರ್ತ್ಯವೀರ್ಯಾರ್ಜುನ ನಾಮ ರಾಜಾಬಾಹು ಸಹಸ್ರವಾನ್. 1,000 ತೋಳ್ಗಳುಳ್ಳಂತಹ ಕಾರ್ತ್ಯವೀರ್ಯಾರ್ಜುನ, ಅವನನ್ನು ಯಾರು ಸ್ಮರಿಸುತ್ತಾರೋ, ಅವನನ್ನು ಯಾರು ಜಪ ಮಾಡುತ್ತಾರೋ, ಅವನ ಆರಾಧನೆಯನ್ನು ಯಾರು ಮಾಡುತ್ತಾರೋ, ಹೃತಂ ನಷ್ಟಂಚ ಲಭ್ಯತೆ. ನೀವು ಲಾಸ್ ಮಾಡ್ಕೊಂಡಿದ್ದು, ನೀವು ಹಾಳು ಮಾಡ್ಕೊಂಡಿದ್ದು, ನೀವು ಕಳ್ಕೊಂಡಿದ್ದು, ನಿಮ್ಮಿಂದ ಕದ್ಕೊಂಡು ಹೋಗಿದ್ದು, ಅಥವಾ ನೀವು ಮೋಸ ಮಾಡಿ ಕದ್ಕೊಂಡು ಹೋಗಿದ್ದಿರಬಹುದು, ನಿಮಗೆ ಹೆದರಿಸಿ ಬೆದರಿಸಿ ಕಿತ್ಕೊಂಡು ಹೋಗಿರಬಹುದು, ಲಭ್ಯತೆ ವಾಪಸ್ ಸಿಗುತ್ತೆ ನಿಮಗೆ ಅದು ಅಂತ. ಸೊ ಅದರಿಂದ ವಾಪಸ್ ಸಿಗಬೇಕು ಅಂದರೆ ಕಾರ್ತ್ಯವೀರ್ಯಾರ್ಜುನ ಮಾಡಬೇಕು. ಸೊ ವೃಷಭ ರಾಶಿಯವರು ಏನಾದರೂ ನಿಮ್ಮಿಂದ ನೀವು ಕಳ್ಕೊಂಡ್ರಿ, ಆ ಕಳ್ಕೊಂಡಿದ್ದು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಏನೇ ಆಗಿರ್ಬೋದು, ಮರಳಿ ನಿಮಗೆ ಸಿಗಬೇಕು ಅಂದರೆ 2 ಪ್ರಮುಖವಾದಂತಹ ದೇವತಾರಾಧನೆಗಳು. ಒಂದು ಕುಜ ಸುಬ್ರಹ್ಮಣ್ಯ, ಅದಕ್ಕೆ ಸಂಬಂಧಪಟ್ಟ ಪರಿಹಾರ ಹೇಳಿದ್ದೀನಿ. ಇನ್ನೊಂದು ಕಾರ್ತ್ಯವೀರ್ಯಾರ್ಜುನ. ಈ ವಿಡಿಯೋ ಎಂಡಲ್ಲಿ ನಾನು ಅದ್ಭುತವಾದಂತಹ ಆ ಕಾರ್ತ್ಯವೀರ್ಯಾರ್ಜುನ ಮಂತ್ರವನ್ನೇ ನಾನು ನಿಮಗೆ ಹೇಳ್ತೇನೆ. ಆ ಮಂತ್ರವನ್ನು ನೀವು ಪ್ರತಿದಿನ ಕೇಳಿಸ್ಕೊಳ್ತಕ್ಕಂಥದ್ದು, ಬಾಯಟ್ ಮಾಡ್ಕೊಂಡು ಪ್ರತಿದಿನ 108 ಬಾರಿ ಅದನ್ನು ಜಪ ಮಾಡ್ತಕ್ಕಂಥದ್ದು ಮಾಡಿರೋದು. ಮಂಗಳವಾರಗಳಲ್ಲಿ ಅಂತೂ ಜಾಸ್ತಿ ಮಾಡಬೇಕು. ಪ್ರತಿದಿನ 108 ಮಾಡಿದ್ರೆ ಮಂಗಳವಾರ ಇನ್ನೂ ಜಾಸ್ತಿ ಮಾಡಬೇಕು. ಮಾಡೋದ್ರ ಮೂಲಕವೂ ಸಹ ನಿಮಗೆ ಅದ್ಭುತವಾದಂತಹ ಫಲ ಸಿಗುತ್ತೆ. ಕಳ್ಕೊಂಡಿದ್ದನ್ನು ಪುನಃ ಮರಳಿ ಪಡ್ಕೊಳ್ಳಬಹುದಾಗಿರುತ್ತದೆ. ಇದರಲ್ಲಿ ಕೆಲವಿಷ್ಟು ದ್ರವ್ಯಗಳು ಅಂದರೆ ಶಂಖು ಇರಬಹುದು, ರುದ್ರಾಕ್ಷಿ ಇರಬಹುದು, ಪಾದರಸ ಇರಬಹುದು. ನಿಮಗೆ ಅದ್ಭುತವಾದಂತಹ 3 ಶಕ್ತಿಗಳ ಸಂಗಮ. ಈ 3 ಶಕ್ತಿಗಳ ಸಂಗಮ ನಿಮಗೆ ಕಳ್ಕೊಂಡಿದ್ದನ್ನ ಪುನಃ ಮರಳಿ ಪಡ್ಕೊಳ್ಳೋಕ್ಕೆ
ತುಂಬ ನಿಮಗೆ ಸಹಾಯ ಮಾಡುತ್ತೆ, ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸಲು ಸಹ ತುಂಬ ಸಹಾಯ ಮಾಡುತ್ತೆ. ಈ 3 ವಸ್ತುಗಳು ಸೇರಿ ಅಭಿಮಂತ್ರಿತೆಯಾಗಿ ನಿಮಗೆ ಸಿಕ್ಕಾಗ ಆ ಒಂದು ವಿಶೇಷವಾದ ಪ್ರಸಾದ, ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದ್ರೆ, ಜೂನ್ 11ನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಈಗ ನಾನು ಹೇಳಿದಂತಹ ಮಹಾಕಾರ್ತ್ಯವೀರ್ಯಾರ್ಜುನ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದ್ಭುತವಾದಂತಹ ಒಂದು ದೇವತಾರಾಧನೆ ಇದು. ನೀವು ನಿಮ್ಮ ಜೀವನದಲ್ಲಿ ಕಳ್ಕೊಂಡಿದ್ದನ್ನು ಮತ್ತೆ ಪುನಃ ಮರಳಿ ಪಡ್ಕೊಳ್ಬೇಕು ಅನ್ನುವ ಆಸೆ ಇರತಕ್ಕಂಥ ವಸ್ತು ಇರಬಹುದು, ವ್ಯಕ್ತಿ ಇರಬಹುದು, ಅಥವಾ ಸ್ಥಾನಮಾನಗಳಿರಬಹುದು, ಯಾವುದೇ ಅವಕಾಶಗಳಿರಬಹುದು, ಮತ್ತೆ ಪುನಃ ನಿಮಗೆ ಬೇಕು ಎಂದಾದಲ್ಲಿ ಕಾರ್ತ್ಯವೀರ್ಯಾರ್ಜುನನ ಒಂದು ಮಂತ್ರವನ್ನು ನಾನು ನಿಮ್ಗೆ ಕೊಟ್ಟಿದ್ದೇನೆ. ಅದೇ ಮಂತ್ರದಿಂದ ನಾವು ಹೋಮವನ್ನು ಮಾಡಿದಾಗ ಇನ್ನೂ ಜಾಸ್ತಿ ಪವರ್ ಇರ್ತಕ್ಕಂಥದ್ದು. ಆ ಒಂದು ಅದ್ಭುತವಾದ ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹೋಮವನ್ನು ಮಾಡಿ ಅದರಲ್ಲಿ ಬಹಳ ವಿಶೇಷವಾಗಿ ಈ ತ್ರಿಶಕ್ತಿ ಉಂಗುರವನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸೊ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರು ಕೂಡ ಧಾರಣೆ ಮಾಡಿಕೊಳ್ಬಹುದು. ಅವರ ಕೈನಲ್ಲಿ ನಾನು ಹಾಕ್ಕೊಂಡಂಗೆ ಇದರಲ್ಲಿ ಬಹಳ ವಿಶೇಷವಾದಂತಹ ಒಂದು ಉಂಗುರ. ಇದರಲ್ಲಿ 3 ವಿಧದ ದ್ರವ್ಯಗಳನ್ನು ಈ ಉಂಗುರದಲ್ಲಿ ಸೇರಿಸಲಾಗಿದೆ. ಒಂದು ಶಂಖು, ಎರಡನೇದು ರುದ್ರಾಕ್ಷಿ, ಮೂರನೇದು ಒಂದು ಸಾಸಿವೆ ಕಾಳಿನಷ್ಟು ಚಿಕ್ಕದೊಂದು ಪಾದರಸ. ಈ 3 ದ್ರವ್ಯಗಳನ್ನು ಸೇರಿಸಿ ನಾವು ಈ ಉಂಗುರವನ್ನು ಸಿದ್ಧಪಡಿಸಿದ್ದೇವೆ. ಈ ಒಂದು ಅದ್ಭುತವಾದ ಉಂಗುರವನ್ನು ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡ್ತೇವೆ. ನೀವೇನೇ ಕಳ್ಕೊಂಡ್ರು ಮತ್ತೆ ಪುನಃ ಮರಳಿ ಪಡ್ಕೊಳ್ಳುವಂತಾಗಲಿ ಅಂತ. ಅಷ್ಟೇ ಅಲ್ಲ, ಎಲ್ಲರನ್ನೂ ಸಹ ನಿಮ್ಮತ್ತ ಆಕರ್ಷಿಸಿಕೊಂಡು ನಿಮ್ಮ ಕೆಲಸ ಕಾರ್ಯ ಸಾಧನೆಗೋಸ್ಕರ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲೂ ಸಹ ಇದನ್ನು ಎನರ್ಜೈಸ್ ಮಾಡಲಾಗುತ್ತೆ. ಇನ್ನು ಸಂತಾನ ಗೋಪಾಲ ಕೃಷ್ಣ ಹೋಮ ಇರಬಹುದು, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ಈ ಒಂದು ತ್ರಿಶಕ್ತಿ ಉಂಗುರ ಅನ್ನತಕ್ಕಂಥದ್ದು ಅಭಿವಂತನೆ ಎನರ್ಜೈಸ್ ಆಗುತ್ತೆ. ಸೊ ಈ ಕಾರ್ತ್ಯವೀರ್ಯಾರ್ಜುನ ಮಂತ್ರ, ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಎನರ್ಜೈಸ್ ಆದ ಈ ವಿಶೇಷವಾದಂತಹ ತ್ರಿಶಕ್ತಿ ಉಂಗುರವನ್ನು ನಿಮ್ಮ ಬೆರಳಿನಲ್ಲಿ ಖಂಡಿತವಾಗಿ ಬಲಗೈನಲ್ಲಿ ಧಾರಣೆ ಮಾಡ್ಕೊಳ್ಳಿ. ಇದನ್ನೇ ಅಂದರೆ ಬೇರೆ ನಾವು ಪೂಜೆ ಪುನಸ್ಕಾರ ಅದು ಇದು ಮಾಡಬೇಕಾದ್ರೆ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಹೇಳ್ತೇವೆ. ನೀವು ನಾನ್ ವೆಜ್ ತಿನ್ನಬೇಡಿ, ನೀವು ಏನೋ ಅಥವಾ ಎಲ್ಲಂದ್ರಲ್ಲಿ ಓಡಾಡಬೇಡಿ, ಮಡಿ ಮೈಲಿಗೆಯನ್ನು ಇಟ್ಕೊಳ್ಳಿ ಹಂಗಾರೆ ಅಂಥೇಳಿ. ಆದರೆ ಅದನ್ನೆಲ್ಲ ಮಾಡಲಿಕ್ಕೆ ಕಷ್ಟ. ನಾನು ಜಾಬಿಗೆ ಹೋಗ್ತೀನಿ, ನಾನು ಅಂಗಡಿಗೆ ಹೋಗ್ತೀನಿ, ಎಲ್ಲ ಕಡೆ ಓಡಾಡ್ತಿರ್ತೀನಿ, ನಾನು ಅದೆಲ್ಲ ಮಾಡ್ಕೊಳ್ಳೋಕೆ ನಂಗೆ ಸಿಂಪಲ್ ಆದ ಬಹು ಪವರ್ಫುಲ್ ಆದ ಪರಿಹಾರ ಬೇಕು ಅಂತ ಅನ್ನೋಂಗಿದ್ರೆ ಈ ಒಂದು ತ್ರಿಶಕ್ತಿ ಉಂಗುರ ಅನ್ನತಕ್ಕಂಥದ್ದು ಬಹಳ ಉತ್ತಮವಾದಂತಹ ಆಯ್ಕೆಯಾಗಿರ್ತದೆ. ವಿಡಿಯೋ ನೋಡ್ತಾ ಇರತಕ್ಕಂಥ ನೀವು ಸಹ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ನಿಮ್ಮ ರಾಶಿ ಅಷ್ಟೇ ಏನು ಗೊತ್ತಿದ್ರು ಅದು ನಿಮ್ಮ ಹೆಸರು ವಿಳಾಸಗಳನ್ನಾದರೂ ಸಹ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡು ಬೇಗ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವಲ್ಲಿ ಅವತ್ತು ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ, ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವೇ ನೋಡ್ಕೊಳ್ಬಹುದು ಮೊಬೈಲಲ್ಲಿ. ಎಲ್ಲ ಹೋಮಗಳು ಸಹ ಲೈವ್ ಇರ್ತದೆ. ಕಾರ್ತ್ಯವೀರ್ಯಾರ್ಜುನ ಹೋಮ, ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಹೋಮಗಳು ಲೈವಲ್ಲಿ ನೀವು ನೋಡ್ತೀರಾ. ಅದೇ ರೀತಿಯಲ್ಲಿ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡಲಾಗ್ತದೆ. ಸ್ಕ್ರೀನ್ ಮೇಲಿರೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿಕೊಂಡು ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ.